ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ CM ಶಂಕರ್. ನಿನ್ನೆ ನಾನು ರೈತರಿಗೆ ಜಾಕ್ಪಾಟ್ ಹೊಡೆದಿದೆ ಅಂತ ಹೇಳಿದೆ. ಏನಪ್ಪ ಅಂದರೆ ಟೊಮೆಟೊ 100 ಇಂದನೂ 530ಗೆ ನಿನ್ನೆ ಹರಾಜಾಗಿತ್ತು. ಇವತ್ತು ಸಹ 100 ರೂಪಾಯಿಂದನೂ 620ವರೆಗೂ ಟಾಪ್ ರೇಟ್ ಹೋಗಿದೆ. ಹಾಗಾಗಿ ರೈತರಿಗೆ ಖುಷಿ ಆಗ್ತಾ ಇದೆ. ಏನು ದಿಢೀರಂತ 2 ದಿನಗಳಿಂದ ಕೋಲಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ದಿಢೀರಂತ ಏರಿಕೆ ಆಗಿರೋದ್ರಿಂದ ಖರೀದಿದಾರರಿಗೆ ಸ್ವಲ್ಪ ಆತಂಕ ಆಗಿದೆ. ರೈತರಿಗಂತೂ ಫುಲ್ ಖುಷಿಯಾಗಿದೆ. ನಿನ್ನೆ ಯಾರೋ ಒಬ್ಬರು ಒಂದಷ್ಟು ಕಾಮೆಂಟಲ್ಲಿ ಹೇಳಿದರು, ಬರೀ ಒಂದು ದಿನಕ್ಕೆ ರೈತರು ಖುಷಿ ಬೀಳೋದಲ್ಲ, ನಾಳೆ ರೇಟ್ ಹೇಳಿ ಅಂತ ಹೇಳಿದ್ರು. ಇವತ್ತಿನ ರೇಟ್ ನೋಡಿದರೆ 620 ರೂಪಾಯಿ, ಅಂದರೆ ಟಾಪ್ ರೇಟ್ 620 ರೂಪಾಯಿ ಹೋಗಿದೆ. ಈ ಒಂದು ಬೆಲೆ ಏರಿಕೆಗೆ, ದಿಢೀರ್ ಏರಿಕೆಗೆ ಏನು ಕಾರಣ ಅಂತ ನಾನು ಒಂದಷ್ಟು ಮಾಹಿತಿ ಕೇಳಿದಾಗ, ಬಾಂಗ್ಲಾ ಮಾರ್ಕೆಟು ಕ್ಲೋಸ್ ಆಗೋ ಕಾರಣ ಮಾರ್ಕೆಟಲ್ಲಿ, ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟು ನಿರಂತರವಾಗಿ ಹೆಚ್ಚಳ ಆಗ್ತದೆ ಅಂತದೆ. ಇದು ಬರೀ ಕೋಲಾರ ಮಾರ್ಕೆಟ್ ಅಲ್ಲ, ಮುಳಬಾಗಿಲಿನ ಒಡ್ಡಳ್ಳಿ ಇರ್ಬೋದು, ಚಿಂತಾಮಣಿ ಇರ್ಬೋದು, ಮದನಪಲ್ಲಿ ಇರ್ಬೋದು, ಹೊಸೂರು ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಎಲ್ಲ ಮಾರ್ಕೆಟ್ಗಳು ಸಹ ಇವತ್ತು ದರ ಹೆಚ್ಚಳ ಆಗಿದೆ. ಆದರೆ ಕೋಲಾರಲ್ಲಿ ಇವತ್ತು ಟೊಮೆಟೊ ಗರಿಷ್ಠ ದರ 620 ರೂಪಾಯಿಗೆ ಬಿಕ್ರಿಯಾಗಿದೆ ಅಂತಲೇ ಹೇಳ್ಬೋದು. ಬರೀ 80 ಬರೀ 50 ಬರೀ 50 60 70 80 ಬರೀ 80 ಸ್ನೇಹಿತರೆ ನೋಡಿ, ಕೋಲಾರಕ್ಕೆ ಚಿಂತಾಮಣಿಯವರು ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಾರೆ. ಅಂದರೆ ಈ ಹಿಂದೆ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ ಆಗಿತ್ತು. ಈಗ ಚಿಂತಾಮಣಿನಲ್ಲಿ ಒಳ್ಳೆ ರೇಟ್ ಇದ್ದರೂ ಕೂಡ ಚಿಂತಾಮಣಿ ರೈತರು ಕೋಲಾರಕ್ಕೆ ಬರ್ತಾರೆ. ಕಾರಣ ಕೇಳಿದ್ದಕ್ಕೆ ಶಾಕ್ ಆಯಿತು. ಯಾಕಂದರೆ ಅವರೇ ಹೇಳಿದ್ದು, ಚಿಂತಾಮಣಿನಲ್ಲಿ ಇಷ್ಟು ಸೇಫ್ಟಿ ಇರಲ್ಲ, ನಮಗೆ ಕಳ್ತನ ಆಗ್ತದೆ ಅಂತ ಹೇಳಿದರು. ನೋಡಿ, ಅವ್ರ ಹತ್ರ ನಾವು ಒಂದು ಮಾಹಿತಿ ಕೇಳೋಣ. ಅಣ್ಣ ನಮಸ್ಕಾರ. ಯಾಕಣ್ಣ ನೀವು ಚಿಂತಾಮಣಿಯಿಂದ ಕೋಲಾರಕ್ಕೆ ಬರೋದು? ಚಿಂತಾಮಣಿಗೆ ನಮ್ಗೆ ಹತ್ರ ಆಗುತ್ತೆ, 8 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಚಿಂತಾಮಣಿಗೆ. ಆದರೆ ಈಗ ಇಲ್ಲಿ ಕೋಲಾರಕ್ಕೆ ಬರೋದು ನಮಗೆ 40 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ. ಆಗುತ್ತೆ. ಆದರೆ ನಮ್ಮ ಚಿಂತಾಮಣಿಯಲ್ಲಿ ಏನಾಗುತ್ತೆ ಅಂದರೆ 14 kg ಬಾಕ್ಸ್ ಇರುತ್ತೆ. ಆದರೆ ಅಲ್ಲಿ ಕಳ್ಳರ ಕಾಟ ಜಾಸ್ತಿ. ನಮಗೆ ಮಂಡಿಯವರು ಏನೂ ರೆಸ್ಪಾನ್ಸ್ ಕೊಡಲ್ಲ.
ಇಲ್ಲಿ ಒಂದು ಕಾಯಿ ಹೋದ್ರೂ ನಮಗೆ ಇವರು ಮಂಡಿಯವರು ರೆಸ್ಪೆಕ್ಟ್ ಕೊಡ್ತಾರೆ, ಅಲ್ಲಾದರೆ ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಕೋಲಾರಕ್ಕೆ ಬಂದು ನಾವು ವ್ಯಾಪಾರ ಇದು ಮಾಡ್ತೀವಿ. ಅಂದ್ರೆ ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ, ಕೋಲಾರದ ಮಾರ್ಕೆಟ್ ನಿಮಗೆ ಸೇಫ್ಟಿ. ಚಿಂತಾಮಣಿ ಸೇಫ್ಟಿ ಇಲ್ಲ, ಯಾಕಂದ್ರೆ ಮಂಡಿಗಳಿಂದ ಮೋಸ ಆಗ್ತಾ ಇದೆ ನಿಮ್ಗೆ. ನಮ್ಮ ಚಿಂತಾಮಣಿಯಲ್ಲಿ ಚಿಂತಾಮಣಿ ಮಂಡಿಗಳಿಂದ ನಿಮ್ಗೆ ಮೋಸ ಆಗ್ತಾ ಇದೆ, ಮಂಡಿ ಮಾಲೀಕರಿಂದ. ಮಾಲೀಕರೇ ದೊಡ್ಡ ಕಳ್ಳರಲ್ಲಿ ಅಲ್ಲಿ ಮಾಲೀಕರೇ ಏನಪ್ಪ ಆಗುತ್ತಂದ್ರೆ ನಾವು ಎತ್ಕೊಂಡಾಗ ಫುಲ್ ಬಾಗಿ ಸಿಲ್ಸಿರ್ತೀವಿ, ಬೆಳಗ್ಗೆ ನೋಡಿದ್ರೆ ಮೇಲೆ ಕಾಯಿ ಮೇಲೇನೆ ಇರುತ್ತೆ, ಒಳಗಡೆ ಎಲ್ಲ ಇದಾಗ್ಬಿಡುತ್ತೆ. ಇವಾಗ ಅವ್ರು ಕೂಲಿ ಅವ್ರು ನಾವು ಕೇಳಿದ ದುಡ್ಡು ಕೊಡಲಿಲ್ಲ ಅಂದರೆ ಅವ್ರು ಕೇಳಿದ ದುಡ್ಡು ನಾವು ಕೊಡಲಿಲ್ಲ ಅಂದರೆ ಒಳಗಡೆನೆ ಇದು ಮಾಡಿಬಿಡ್ತಿರ್ತಾರೆ. ಅವರೇ ವ್ಯಾಪಾರಸ್ಥರಿಗೆ ಎತ್ತೋಗ್ತಾರೆ ಭರ್ತಿ ಹಾಕಿಲ್ಲ ಅಂತ. ಇವಾಗ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಚಿಂತಾಮಣಿಯಲ್ಲಿ ಕೂಲಿ ಅವ್ರು ಏನು ಮಾಡಿದ್ರೆ ಅದೇ ನಡೆಯುತ್ತೆ, ರೈತರಿಗೆ ಮರ್ಯಾದೆ ಇಲ್ಲ. ಎರಡನೇದು ಬಂದ್ಬಿಟ್ಟು ಅವ್ರಿಗೇನು ಬಿಳಿ ಹಾಲೆ ಕೊಡೋದು, ಇಲ್ಲಾಂದರೆ ನಾವು 10 ವರ್ಷಕ್ಕೆ ಬಂದ್ರೂ ಆರಾಮ್ಸಿಗೆ ಲೆಕ್ಕ ಹೋಗಿರುತ್ತೆ, ನಮ್ಮ ಕಾಯಿ ಸೇಫ್ಟಿ ಆಗಿರುತ್ತೆ, ದುಡ್ಡು ಎಲ್ಲೂ ಹೋಗಲ್ಲ. ನಮ್ಮ ದುಡ್ಡು ಅವತ್ತು ತೊಗೊಂಡ್ರೆ ಪರವಾಗಿಲ್ಲ, ಬಿಟ್ಬಿಟ್ಟು ಹೋದರೆ ಚಿಕ್ಕದೊಂದು ಬುಕ್ಕು ಸ್ಲಿಪ್ ಕೊಟ್ಟಿರ್ತಾರೆ, ಸ್ಲಿಪ್ ಕಳ್ಕೊಂಡ್ರೆ ದುಡ್ಡು ಸಿಗಲ್ಲ. ಇಲ್ಲಿ ಕೋಲಾರಲ್ಲಿ ನೀವು 10 ವರ್ಷಕ್ಕೆ ಬಂದರೆ ನೀವು ಹೇಳ್ತಾ ಇರೋದು ಕೋಲಾರ ಮಾರ್ಕೆಟ್ ಸೇಫ್, ಚಿಂತಾಮಣಿ ಮಾರ್ಕೆಟ್ ಸೇಫ್ ಇಲ್ಲ. ನಂಬರ್ 1 ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಕೋಲಾರ. ಅಣ್ಣ ಏಷ್ಯಾದಲ್ಲೇ ನಂಬರ್ 2 ಅಂದ್ರೆ ಇಂಡಿಯಾದಲ್ಲಿ ನಂಬರ್ 1 ಕೋಲಾರ ಮಾರ್ಕೆಟ್. ಇಂಡಿಯಾದಲ್ಲಿ ನಂಬರ್ 1. ಆಮೇಲೆ ಬಂದ್ಬಿಟ್ಟು ಆಲ್ ಓವರ್ ವರ್ಲ್ಡಲ್ಲೇ CMR ಮಂಡಿ ನಂಬರ್ 1 ಕೊಡ್ತಾರೆ. ವಸತಿ ಸೌಲಭ್ಯನೂ ಮಾಡ್ತಾ ಇದ್ದಾರೆ, ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಹೊಸದಾಗಿ ಎಲ್ಲೆಲ್ಲ ತಗೊಂಡು ನೀವು ನೋಡಿರ್ಬೋದು. ಆಮೇಲೆ ರೈತರಿಗೆ ಪಾಪ ಏನೋ ಲಾಸ್ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ದುಡ್ಡಿಗೆ ಏನು ಮೋಸ ಇಲ್ಲ, ನಮ್ಗೆ ಅಮೌಂಟ್ ಬೇಕಂತ ಬರ್ಸ್ಬೇಕು ಅಕೌಂಟ್ಗೆ ಹಾಕ್ಬಿಡ್ತಾರೆ, ಲೆಕ್ಕ ಎಲ್ಲೂ ಹೋಗಲ್ಲ. ಇವಾಗ ನಮ್ಮ ಮೊಬೈಲಲ್ಲೇ ಇದೆ ನೋಡಿ, ತೋರಿಸ್ತೀನಿ. ನಿಮ್ದು ಎಷ್ಟು ಕಾಯಿ ಬಂದಿದೆ, 8,000 ನಾರು ಎಲ್ಲ ಇಲ್ಲೇ ಲೆಕ್ಕ ಇದೆ. ನಾರಿಂದನೂ ಎಲ್ಲ ಪ್ರತಿಯೊಂದು ಲೆಕ್ಕ ಡೀಟೇಲ್ಸ್ ಕೊಡ್ತಾರೆ, ಅದರಿಂದ ಲೆಕ್ಕ ಇಲ್ಲೇ ಇದೆ ನೋಡಿ. CMR ಮಂಡಿ, ನನ್ನ ಹೆಸರು, ಊರು, ಫೋನ್ ನಂಬರು, ಕಾಯಿ ಬಂದಿರೋದು ಎಲ್ಲ ಸಿಸ್ಟಮಲ್ಲಿ ಅಪ್ಡೇಟ್ ಆಗಿಬಿಟ್ಟಿದೆ. ಸಿಸ್ಟಮಲ್ಲೇ ಇರುತ್ತೆ ಲೆಕ್ಕ ಇಲ್ಲಿ. ಎಷ್ಟು ನಾವು ಫಸ್ಟ್ ದುಡ್ಡು ಕೊಟ್ವಿ, ಅದು ಪೂರ್ತಿಗೆ ಎಷ್ಟು ಬೆಳೆವರೆಗೂ ಬಂದಿದೆ? 30 ಲಕ್ಷವರೆಗೂ ಆಗಿದೆ. 30 ಲಕ್ಷವರೆಗೂ ಆಗಿದೆ. ಎಲ್ಲ ಅಲ್ಲೇ ಇರುತ್ತೆ ಅಣ್ಣ. ಹೌದಾ? ನಾನು 2 ತಿಂಗಳಿಂದ ಬರ್ತಾ ಇದ್ದೀನಿ. ಯಾವ ಥರ ಇರುತ್ತೆ ಕ್ರೆಡಿಟ್ ಆಗಿರೋದು, ಡೆಬಿಟ್ ಆಗಿರೋದು ನೋಡಿ, 2 ತಿಂಗಳಿಂದ ಬರ್ತಾ ಇದ್ದೀನಿ. ಅಲ್ಲೇ ಇರುತ್ತೆ ಸೇಮ್ ಫೋನ್ ನಂಬರಿಂದ ನೋಡಿ, ಅವ್ರು ದುಡ್ಡು ಕೊಟ್ಟಿರೋದ್ರಿಂದ ಇಲ್ದು ಇದು ಡೆಬಿಟ್ ಆಗಿರೋದ್ರಿಂದ ಎಲ್ಲ ಲೆಕ್ಕ ಇದೆ ಇಲ್ಲಿ. ಎಲ್ಲ ಮಾಹಿತಿ ಕೊಟ್ಬಿಡ್ತಾರೆ, ಯಾವುದೇ ರೀತಿ ಮುಚ್ಚು ಮರೆ ಇಲ್ಲ. 1 ಪೈಸಾ ಡಿಫ್ರೆನ್ಸ್ ಬರಲ್ಲ. CMR ಮಂಡಿನಲ್ಲಿ ₹1 ಡಿಫ್ರೆನ್ಸ್ ಬರಲ್ಲ, ಅದಕ್ಕೆ ನಂಬರ್ 1 CMR ಮಂಡಿ. ಚಿಂತಾಮಣಿಯಲ್ಲಿ ಕೂಲಿಯವರು ಇಳಿಸುವಾಗೆ ಒಂದೊಂದು ಕ್ರೇಟಲ್ಲಿ ಅವ್ರಿಗೆ ಬೇಕಾಗಿರೋ ಕಾಯಿಗಳಿತ್ತು, ಒಂದು ಡಬಲ್ ಬಾಕ್ಸ್ ಮಾಡ್ಕೊಂಡು ಆದ್ರೆ ಇಲ್ಲಿ ಒಂದು ಕಾಯಿ ಕೆಳಗಡೆ ಬಿದ್ರೂ ಬೇರೆಯವರು ಎತ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಚಿಂತಾಮಣಿ ಬಿಟ್ಟು ಕೋಲಾರಕ್ಕೆ ಬರೋದು. ಸ್ನೇಹಿತರೆ, ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತು 620 ಹೋಗಿರೋದಕ್ಕೆ ರೈತರು ಒಂದಷ್ಟು ಖುಷಿಯಾಗಿದ್ದಾರೆ, ಕೆಲವೊಂದು ರೈತರು ದುಃಖದಲ್ಲಿದ್ದಾರೆ. ಯಾಕಂದರೆ ಇವಾಗ ನಮಗೆ ಬೆಲೆ ಸಿಗ್ತಾ ಇದೆ, ಆದರೆ ನಮ್ಮ ಬೆಳೆ ಕೊನೆ ಆಗ್ತಾ ಇದೆ. ನಮಗೆ ಹಾಕಿರೋದ್ರಲ್ಲಿ ಬಂಡವಾಳದಲ್ಲಿ ಏನು ಅಲ್ಪ ಸ್ವಲ್ಪ ಮಟ್ಟಿಗೆ ಬರುತ್ತೆ, ಅಂದರೆ ಇದೇ ರೇಟ್ ಕಂಟಿನ್ಯೂ ಆದರೆ ಇನ್ನು ಬರೋವಂಥ ರೈತರಿಗೆ ಅನುಕೂಲ ಆಗುತ್ತೆ, ಹೊರತು ನಮಗೇನೂ ಆಗ್ತಲ್ಲ ಅಂತ ಹೇಳ್ತಾರೆ. ಇವರು ಚಿಂತಾಮಣಿ ತಾಲೂಕಿಂದ ಬಂದಿದ್ದಾರೆ. ಇವರು ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ ಅಂತ. ಯಾವ ಅಣ್ಣ ನಿಮ್ಮದು? ಚಿಕ್ಕರ್ಕಮಕ್ಳಲ್ಲಿ, ಚಿಂತಾಮಣಿ ತಾಲೂಕು ಚಿಕ್ಕರ್ಕಮಕ್ಳು. ಅಣ್ಣ, ಬೆಲೆ ನಿನ್ನೆ 530 ಇತ್ತು, ಇವತ್ತು ದಿಢೀರಂತ 620 ಹೋಗಿದೆ. ಹೆಂಗ ಅನ್ಸ್ತದೆ ಅಣ್ಣ ಕೋಲಾರ ಮಾರ್ಕೆಟ್? ನಿನ್ನೆ ರೇಟ್ ಆಗಿದೆ, ಇವತ್ತು ಬಂದಿದ್ದೀವಿ. ನಿನ್ನೆ ರೇಟು ಕಂಪೇರ್ ಮಾಡಿದ್ರೆ ಒಳ್ಳೆ ರೇಟ್, ಇವತ್ತು ಡೌನ್ ಆಗಿದೆ. ಆದರೆ ನಮ್ಮ ಬೆಳೆಗಳೆಲ್ಲ ನಿಮ್ದು ಬೆಳೆ ಕೊನೆ ಆಗಿದೆ. ಇವಾಗ ರೇಟ್ ಬಂದ್ರೆ ಏನು ಪ್ರಯೋಜನ ಇಲ್ಲ. ಮೊದಲೇ ಇದ್ದಿದ್ರೆ ನೀವು ಒಂದಷ್ಟು ಕಾಸು ಮಾಡ್ಬೋದು. ನಿಮ್ಗೆ ಹೆಂಗೆ ಅನ್ಸ್ತಾ ಇದೆ ರೇಟ್ ಜಂಪ್ ಆಗಿರೋದು? ನಾವು 2 ತಿಂಗಳಿಂದ ಬರ್ತಾ ಇದೀವಿ. ಕಟಿಂಗ್ ಶಾಂಪಲ್ ರೇಟ್ ಸಿಕ್ತು, ಅಲ್ಲಿ ಫುಲ್ ಕಟಿಂಗ್ ಬಂದಾಗ ಈಲ್ಡ್ ಜಾಸ್ತಿ ಬಂದಾಗ ರೇಟ್ ಕಮ್ಮಿ ಆಯಿತು. ಇವಾಗೆಲ್ಲ ಕಟಿಂಗ್ ಲಾಸ್ಟ್ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕ, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಕಡಿಮೆ ಆಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೆ ಏನು ಅನುಕೂಲ ಆಗ್ತಾ ಇಲ್ಲ. ಬರ್ತಾ ಇದೆ ಅಂತ ನೀವು ಹೇಳಿದ್ರು. ತುಮಕೂರು, ಮಂಡ್ಯ, ಆಮೇಲೆ ಚಿತ್ರದುರ್ಗ, ಅನಂತಪುರ, ಆಮೇಲೆ ಬಂದು ಚಿತ್ತೂರು ಡಿಸ್ಟಿಕ್ಕು, ಮದನಪಲ್ಲಿ ಇವ್ರಿಗೆ ಅನುಕೂಲ ಆಗ್ತಾ ಇದೆ. ಕೋಲಾರ ಚಿಕ್ಕಬಳ್ಳಾಪುರ ಏನು ಅನುಕೂಲ ಅಲ್ಲ. ಚಿತ್ತೂರು, ರೈತರು ಆರಾಮಾಗಿದ್ದಾರೆ, ಯಾರಿಗೂ ಏನಿಲ್ಲ. ಅಂದರೆ ನಾವು ಮೊನ್ನೆ ಒಂದು ಹೇಳಿದೆ, ಏನಂದ್ರೆ ಟೊಮೆಟೊಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿದ್ದೆ. ನಾನು ಮೊನ್ನೆ ವಿಡಿಯೋ ಮಾಡಿದೆ, ಬಂದಿದೆ ಬೆಂಬಲ ಬೆಲೆ ಎಲ್ಲ ಬಂದ್ಬಿಡ್ತು. ಟೊಮಾಟೊ ಕೊಡೋದು ಕಷ್ಟ ಇದೆ. ಯಾಕಂದರೆ ಕ್ರಾಪ್ ಸರ್ವೆ ಇವೆಲ್ಲ ಆಗ್ಯಾನಲ್ಲ. ಇದಕ್ಕೆ ಲೋಕಲ್ BAಗಳು, ಆಮೇಲೆ ಬಂದು ತಹಸೀಲ್ದಾರ್ಗಳು, DC 3 ಜನ ಕೇರ್ ತಗೊಂಡ್ರೆ ಏನೋ ಬೆಂಬಲ ಬೆಲೆ ಸಿಗ್ಬೋದು. ನೋಡೋಣ, ಇನ್ನೊಂದಷ್ಟು ಮಾಹಿತಿ ತಗೊಳ್ಳೋಣ. ನೋಡಿ, ಇದು ಚಿಂತಾಮಣಿ ತಾಲೂಕಿಂದ ಬಂದಿರೋಂಥ ರೈತರದ ಒಂದು ಆಕ್ಷನ್ ಮಾರ್ಕೆಟ್.
ಸರ್ ಇವತ್ತು 305 ರೂಪಾಯಿ ಮಾರಿದೆ. ಇದು 305 ರೂಪಾಯಿಗೆ ಹೋಯ್ತಲ್ಲ, ಹಾ. ಹೆಂಗೆ ಪರವಾಗಿಲ್ಲ, ಏನೇನಿದೆ? ಸರ್ ಈ ನಡುವೆ ಲಾಸ್ ಆಗಿರೋದು ಕಂಪೇರ್ ಮಾಡಿದ್ರೆ ಏನಕ್ಕೆ ಏನೂ ಇಲ್ಲ ಇದು. ಯಾಕಂದ್ರೆ 3 ಲಕ್ಷ ಖರ್ಚು ಮಾಡಿದ್ದೀವಿ ನಾವು, 1.5 ಲಕ್ಷ ಬಂದಂಗೆ, ಹೌದಾ? 1.5 ಲಕ್ಷ ಹೋದಂಗೆ. ಹೋದ ಇದೇ ಪರಿಸ್ಥಿತಿ ಆಗ್ತಾ ಇದೆ ನಮಗೆ. ಚೆನ್ನಾಗಿ ದುಡ್ಡು ಮಾಡಿದ್ವಿ, ಅದೆಲ್ಲ ಕಳ್ಕೊತಾ ಇದ್ದೀವಿ ಇವಾಗ.